ಯಾಕೆ ಅಲ್ಲಿಂದ ನಾವು ಅದು ಕಾಶ್ಮೀರ ವಿಚಾರದಲ್ಲಿ ನಾವು ಅಲ್ಲಿಯ ಸ್ಥಳೀಯ ಪ್ರಜೆಗಳಿಂದ ನಮ್ಮ ಸೈನಿಕರು ಹೊಡೆತ ತಿನ್ಬೇಕು ಅಂತಂದ್ರೆ ಯಾವ ಶತ್ರು ದೇಶದ ಸೈನಿಕರು ಸುಮ್ಮನೆ ಬಿಡ್ತಾರ ಸೈಡ್ ತಿಳಿಸ್ಕೊಳ್ಳೋದಕ್ಕೆ? ಯಾಕೆ ಹೀಗಾಗ್ತಾ ಇದೆ? ಅಲ್ಲಿ ರಾಜಕೀಯನೇ ಬರ್ತಾ ಇದೆ. ಆರ್ಡರ್ ಸ್ಥಿತಿ ನಿಮಗೆ ಯಾವುದೇ ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಆರ್ಮಿ ಯಾವುದೇ ಇರಲಿ, ಅದು ದೇ ಶುಡ್ ಒಬೇ ದಿ ಆರ್ಡರ್ ಆಫ್ ಸೀನಿಯರ್ಸ್. ಇವರಿಗೆ ಆರ್ಡರ್ ಬಂದಿಲ್ಲ ಅಂದ್ರೆ ಕಲ್ತೂರಾಟ. ನೀವು ನೋಡ್ತಾ ಇರ್ತೀರ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸ್ಆಪ್ ಇರಲಿ, ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ. ಇವತ್ತು ನಾನು ಒಂದು ನೋಡಿದೆ, ಒಂದು BSF ಜವಾನ್ ಒಂದೆರಡು ನಾಯಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಆ ನಾಯಿ ಹಿಡ್ಕೊಂಡು ಹೋಗಿರೋದು ಸುಮ್ಮನೆ ಅವ್ನು ಯೂನಿಫಾರ್ಮ್ ಇಲ್ಲ, ಸಿವಿಲ್ ಬಟ್ಟೆಯಲ್ಲಿ ಹೋಗ್ತಾ ಇದ್ದಾನೆ. ಅವನಿಗೆ ಯಾವ ರೀತಿಯಲ್ಲಿ ಕಲ್ ತಗೊಂಡು ಅಲ್ಲಿರೋರು ಸೇರ್ಕೊಂಡು ಹೊಡಿತಾರಂದ್ರೆ ಕೊನೆಗೆ ಅದನ್ನ ನೋಡದೆ ತಡೆಯಾರದೆ ಆ ಎರಡು ನಾಯಿಗಳು ಹೋಗಿ ಯಾರು ಮೊದಲು ಕಲ್ಲೇ ಇರ್ತೋ ಅವನ್ನ ಕಚ್ತಾ ಇದೆ. ಆ ವಾಟ್ಸಪ್ ಅಲ್ಲಿ ಇವತ್ತು ಬಂದಿದೆ, ಈಗ ನಾನು ಬರಕ್ಕೆ ಆ ರೀತಿಯಲ್ಲಿ ಆ ನಾಯಿಗಳು ರೋಚ. ನಾನು ಹೇಳ್ತಿರಲ್ಲ, ಈ ರಾಜಕಾರಣಿ ಬಿಡ್ಬೇಕು. ಒಂದ್ ಕಲ್ಲು ಹಾಕದ್ನಾ ಅವ್ನ ಡೈರೆಕ್ಟ್ ಆಗಿ ಅಲ್ಲೇ ಹೊಡೆದಾಕಿ ಅಂತ. ನಾವೆಲ್ಲ ಇರುವಾಗ 91, 92 ಅಲ್ಲ, ನಾವು ಇದನ್ನೆಲ್ಲ ಕೇರೆ ಮಾಡ್ತಾ ಇಲ್ಲ. ನಾವು ಬಾಂಗ್ಲಾ ಬಾರ್ಡರ್ ಇದ್ದೀವಿ. ನಮ್ಮ ರವಿಕೃಷ್ಣ ರೆಡ್ಡಿ ಹೇಳ್ದಂಗೆ ಬಾಂಗ್ಲಾದೇಶಿಯರನ್ನು ಸುಮ್ಮನೆ ಇದ್ದಿಲ್ಲ. ಅವ್ರು 16 ಜನ ಕಣ್ಣು ಕಿತ್ತಿದ್ರು ಯಾರನ್ನ, BSF ಜವಾನ್ನ. ಈಗೆಲ್ಲ ಒಂದು 8 ವರ್ಷದ ಹಿಂದೆ ಅವ್ರು ಕಣ್ಣು ಕಿತ್ತಿದ್ರು. ನಾವು ಸರಿಯಾಗಿ ಉತ್ತರ ಕೊಟ್ಟಿದ್ದಕ್ಕೆ ಇವತ್ತು ಬಾಲ ಏನಿದೆಯೋ ಎಲ್ಲ ಮುಚ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಕೊಡ್ಬೇಕಾದ ಅವಶ್ಯಕತೆ ಬಂದಿದೆ, ಕೊಡ್ಬೇಕು. ಯಾಕೆ ಕಾಶ್ಮೀರ ವಿಚಾರ ಬಂದಾಗ ಇವತ್ತು